ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಕವಿತಾ ಸಿರಾಜು ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆನೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನಮ್ಮ ಅಜ್ಜಿ ಮನೆ. ನಮ್ಮ ಅಜ್ಜಿ ಮತ್ತು ತಾಯಿ ಒಂದೇ ಮನೇಲಿರೋದು. ಅಂದರೆ ಅಪ್ಪನ ಮನೆ ಅಲ್ಲ, ತಾಯಿಯವರ ತಾಯಿ ಮನೆ. ನಾನು ಹೇಳಿದ್ನಲ್ಲ, ಗುಂಡ್ರಲ್ ಡ್ಯಾಮ್ ಅಂತ ಇದೆ ಫ್ರೆಂಡ್ಸ್. ನೋಡಿ, ನಾನು ಹೇಳ್ದಂಗೆ ಕಾಡು ಇದೆಲ್ಲ ನಮ್ಮ ಮನೆ ಸುತ್ತ ಹಿಂಗೆ ಇರೋದು. ಈ ಕಡೆಯಿಂದ ನೋಡಿದ್ರೆ ಅವು 3 ನಮ್ಮ ಹಸುಗಳು. 2 ಹಸು, 1 ಎಮ್ಮೆ ಐತೆ ಫ್ರೆಂಡ್ಸ್. ಹೋದ ವರ್ಷ ಅಲ್ಲ, ಆಚೆ ವರ್ಷ ನಮ್ದೊಂದು ದೊಡ್ಡ ಹಸುನ ಚಿರತೆ ತಿನ್ಕೊಂಡ್ಬಿಡ್ತು. ನೋಡಿ, ಇದು ನಮ್ದೊಂದು ಪುಟ್ಟ ಅಂಗಡಿ. ಅಂಗಡಿಯಲ್ಲಿ ಏನೂ ಸಾಮಾನಿಲ್ಲ, ಮಕ್ಳಿಗೆ ಬೇಕಾದವು ಮಾತ್ರ ಸಿಗ್ತದೆ ಅಷ್ಟೇ. ನೋಡಿ, ಕೋಳಿಗಳು, ನಮ್ಮ ಅಜ್ಜಿ ಕೋಳಿಗಳನ್ನ ಸಾಕಿದ್ದಾಳೆ. ಸೂರ್ಯ ಕಣ್ಣಿಗೆ ಹೊಡಿತಾಯಿತ್ತು ಫ್ರೆಂಡ್ಸ್, ಅದಕ್ಕೆ ಸೂರ್ಯನೂ ಬಿಡದೆ ವಿಡಿಯೋ ಮಾಡ್ಕೊಬಿಟ್ಟಿದ್ದೀನಿ. ಇದು ನೋಡಿ, ಇದೊಂದು ಹೊಂಗೆ ಮರ ಐತೆ ಮನೆ ಹತ್ರ. ಇದು ಇರ್ಲಿಕಾಯಿ ಮರ, ಉಪ್ಪಿನಕಾಯಿ ಹಾಕ್ತಾರಲ್ಲ ಅದು. ಮಲ್ಲಿಗೆ ಗಿಡ. ಇದು ಬಂದು ಗಣಗಲೆ ಹೂವು ಅಂತಾರಲ್ಲ ಅದು. ಹಂಗೆ ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ಬೇಲ್ದಕಾಯಿ ಸಿಕ್ತು. ಬೇಲ್ದಕಾಯಿನೂ ಕೂಡ ಎತ್ಕೊಂಡೆ. ನಮ್ಮ ಮನೆ ಪಕ್ಕನೇ ಬೇಲ್ದ ಮರನೂ ಐತೆ. ಇವೆಲ್ಲ ಚಿಕ್ಕ ಚಿಕ್ಕದು. ಇನ್ನು ಸಂಕ್ರಾಂತಿ ಬರೋ ತನಕ ಹುಳ ಅಂತ ಇತ್ತು ಹೂವು. ಆದರೂ ಇರಲಿ ನೋಡೋಣ ಅಂತ ಎತ್ಕೊಂಡೆ. ನೋಡಿ, ಇದೆಲ್ಲ ಕಾಣಿಸ್ತೈತಲ್ಲ, ಇದು ನಮ್ಮ ಮನೆ ಪಕ್ಕನೇ ಇರೋದು ಕಾವಲಿ ಹಳ್ಳ. ನೋಡಿ, ಇಲ್ಲೂ ಒಂದು ಬೇಲ್ದಕಾಯಿ ಸಿಕ್ತು. ಒಟ್ಟು 3 ಬೇಲ್ದಕಾಯಿ ಸಿಕ್ತು ನನಗೆ. ಎತ್ಕೊಂಡಂಗೆ ಮೈಸೂರು ಮಲ್ಲಿಗೆ ಗಿಡ ಇತ್ತು, ಅದನ್ನು ವೀಡಿಯೋ ಮಾಡ್ಕೊಂಡು ಎದುರುಗಡೆ ಮನೆಯವ್ರದ್ದು ಜಮೀನಲ್ಲಿ ಜೋಳ ಹಾಕಿದ್ರು, ಅದನ್ನು ವೀಡಿಯೋ ಮಾಡ್ಕೊಂಡೆ. ಇದೇ ನಮ್ಮ ಮನೆಗೆ ಬರೋ ರೋಡು. ಈ ರೋಡಿಂದ ಸೀದಾ ಹೋದರೆ ಡ್ಯಾಮ್ ಸಿಗುತ್ತೆ. ಸ್ಟ್ರೈಟು ಒಂದೇ ರೋಡು ಫ್ರೆಂಡ್ಸ್. ನಮ್ಮ ಮನೆಯಿಂದ ಈ ಕಡೆ ಸ್ವಲ್ಪ ಲೆಫ್ಟ್ಗೆ ಹೋದ್ರೆ ಸಿಗುತ್ತೆ. ರೈಟ್ಗೆ ಹೋದರೆ ಮೇಲ್ಗಡೆ ದೊಡ್ಡಿ ಐತೆ, ಅಲ್ಲಿ ಜನ ಇರ್ತಾರೆ. ಇಲ್ಲಿ ಯಾರೂ ಅಷ್ಟಾಗಿಲ್ಲ. ಅಲ್ಲೊಂದು ಮನೆ, ಇಲ್ಲೊಂದು ಮನೆ ಐತೆ ಅಷ್ಟೇ. ನೋಡ್ತಾ ಇರ್ಬೋದಲ್ಲ, ಇದೇ ರಸ್ತೆಯಲ್ಲಿ ನಾವು ಬಂದಿದ್ದು. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ವಾಪಸ್ ಊರಿಗೆ ಹೋಗ್ತಾ ಇದ್ನಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಶಿನ ಕುಂಕುಮ ತಗೊಂಡು ಬರೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ನಮ್ಮ ಮನೆ ಹತ್ರನೇ ದೇವಸ್ಥಾನ ಇರೋದು, ಅಣಕೆರೆ ಮಾರಮ್ಮನ ದೇವಸ್ಥಾನ ಅಂತ. ಇದೇ ದೇವಸ್ಥಾನ ಬೆಟ್ಟದ ಮೇಲೆ ಕೂಡ ಇದೆ. ವರ್ಷಕ್ಕೊಂದ್ಸರಿ ಏನೋ ಫಾರೆಸ್ಟ್ರು ಪರ್ಮಿಷನ್ ತಗೊಂಡು ಹೋಗಿದ್ದು ಬರ್ತಾರೆ. ಹಬ್ಬ ಎಲ್ಲ ಮಾಡಿ ಕೊಂಡ ಎಲ್ಲ ಮಾಡ್ತಾಯಿದ್ರು ಅವಾಗ ನಮ್ಮ ಚಿಕ್ಕ ವಯಸ್ಸಲ್ಲಿ. ಈಗ ಹೋಗಿಲ್ಲ. ನಾನು ಹೋಗಿದ್ದು ಒಂದು 5ನೇ ಕ್ಲಾಸಲ್ಲೋ 6ನೇ ಕ್ಲಾಸಲ್ಲಿ ಇದ್ದಾಗ ಅಷ್ಟೇ ಹೋಗಿದ್ದು. 2 ಸರಿ ಏನು ಹೋಗಿದೆ. ಇದು ಮೇಲ್ಗಡೆ ಜನ ಇದ್ದಾರಲ್ಲ, ಅವ್ರು ಬೆಳೆದಿರೋದು ರಾಗಿ, ಅವರೇ ಎಲ್ಲನೂ ಹಾಕಿದ್ದಾರೆ. ನೋಡಿ, ಇದು ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ. ಬಂದಾಗಲೆಲ್ಲ ಹೋಗ್ತೀನಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ. ಹೋಗಿ ಪೂಜೆ ಮಾಡಿಸ್ಲಿಲ್ಲ ಅಂದ್ರೂ ಊರಿಗೆ ಹೋಗುವಾಗ ಹೋಗಿ ಅರ್ಶಿನ ಕುಂಕುಮ ತಗೊಂಡು ಬರ್ತೀನಿ. ಅದೊಂದು ಭಾಗ್ಯ ಅಂತಲೇ ಹೇಳ್ಬೋದು. ಎಲ್ರಿಗೂ ಮನೆಯಿಂದ ಅರ್ಶಿನ ಕುಂಕುಮ ಸಿಕ್ಕಿದ್ರೆ ನನಗೆ ದೇವಸ್ಥಾನದಿಂದ ಅಂದರೆ ದೇವ್ರ ಹತ್ರದಿಂದ ಅರ್ಶಿನ ಕುಂಕುಮ ಸಿಕ್ಕೋ ಥರ ಅನಿಸುತ್ತೆ. ಇವಾಗ ಅರ್ಶಿನ ಕುಂಕುಮ ತಗೊಂಡೆ. ದೇವಸ್ಥಾನದ ಬಾಗಿಲಾಕಿತ್ತು. ಇಲ್ಲಿ ಮಂಗಳವಾರ ಮಾತ್ರ ಓಪನ್ ಇರುತ್ತೆ. ಬೇಕು ಅಂದರೆ ಶುಕ್ರವಾರ ಪೂಜೆ ಮಾಡಿಕೊಡ್ತಾರೆ ಅಷ್ಟೇ. ದೇವ್ರಿಗೂ ಸ್ಕ್ರೀನ್ ಬಿಟ್ಬಿಟ್ಟಿದ್ರು. ಓಪನ್ ಮಾಡ್ತಾಯಿದ್ರು, ಗೊತ್ತಿಲ್ಲ ಮಾಡ್ತಾರೋ ಇಲ್ವೋ ಅಂತ. ನೋಡಿ, ಇಲ್ಲಿ ಕಾಣಿಸ್ತೈತಲ್ಲ, ಅದೆಲ್ಲ ಕಬ್ಬು ಹಾಕಿದ್ದಾರೆ ಆ ಕಡೆ ಸೈಡು. ಅದೇ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾರಲ್ಲ, ಪೂಜಾರಿ ಅವ್ರದ್ದೇ ಹೊಲ ಅದು. ಈ ಮೇಲ್ಗಡೆ ಇರೋದು ಕೂಡ ಅವ್ರದ್ದೇ. ನಾನು ಚಿಕ್ಕ ವಯಸ್ಸಲ್ಲಿ ಅವ್ರ ಮನೆಗೆಲ್ಲ ಹೋಗ್ತಾಯಿದ್ದೆ ಫ್ರೆಂಡ್ಸ್. ಒಂಥರ ಚೆನ್ನಾಗಿತ್ತು. ನೋಡಿ, ಎಷ್ಟು ಚೆನ್ನಾಗೈತೆ ಅಲ್ವಾ. ಇದು ನಮ್ಮ ಮನೆ ಮುಂದ್ಗಡೆ ಹೋಗುತ್ತಲ್ಲ, ಅದೇ ಕಾವಲಿ. ಇವಾಗ ವಾಪಸ್ ಊರಿಗೆ ಹೋಗ್ತಾ ಇದ್ನಲ್ಲ, ಇದು ನಮ್ಮ ಮನೆ ಮುಂದ್ಗಡೆ ಹೋಗುತ್ತೆ. ಅದು ತೋರಿಸ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊಂಡೆ. ತುಂಬ ನೀರು ಬಿಟ್ಟಿತ್ತು. ನೋಡಿದ್ರೆ ಭಯ ಐತೆ. ಅಂದರೆ ಇವಾಗ ಭಯ ಐತೆ ಫ್ರೆಂಡ್ಸ್. ಚಿಕ್ಕ ವಯಸ್ಸಲ್ಲಿ 2ನೇ ಕ್ಲಾಸು 3ನೇ ಕ್ಲಾಸು ಓದ್ತಾ ಇದ್ದಾಗಲೆಲ್ಲ ಹೋಗಿ ನೀರು ಮುಳುಗ್ತಾಯಿದ್ದೆ. ಅವಾಗೇನು ಅನ್ನಿಸ್ತಾ ಇರಲಿಲ್ಲ. ಡ್ಯಾಮ್ಗೆ ಹೋಗೋ ರೋಡ್ ಇದೆ ಫ್ರೆಂಡ್ಸ್. ಸ್ಟ್ರೈಟ್ ಒಂದೇ ರೋಡ್ ಹೋದರೆ ಗುಂಡಲ್ ಡ್ಯಾಮ್, ಗುಂಡಲ್ ಜಲಾಶಯ ಅಂತಾರಲ್ಲ ಅದು. ಏನಂತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ. ನೀವೇನಂತೀರ ಅಂತ ಗೊತ್ತಿಲ್ಲ, ನನಗೆ ಗೊತ್ತು. ನಾನಂತೂ ಡ್ಯಾಮ್ ಅಂತಲೇ ಕರೆಯೋದು. ಇಲ್ಲೆಲ್ಲ ಇದೇನೇನೋ ಹಾಕಿದ್ರು. ಇದು ಜೋಳ, ನಮ್ಮ ಮನೆ ಎದುರುಗಡೆ ಹೇಳಿದ್ನಲ್ಲ, ಅದೇ ಜೋಳದ ಹೊಲ ಇದು. ಮುಸ್ಕಿನ ಜೋಳ ಹಾಕಿದ್ರು. ಮೊನ್ನೆನೇನೋ ಆನೆ ಬಂದೋಯ್ತು ಅಂತ ಅವ್ವ ಹೇಳ್ತಾಯಿತ್ತು. ಅವ್ವ ಅಂಗಡಿ ಒಳಗೆ ಇತ್ತಂತೆ, ಆನೆ ಬಂದೋಗಿದ್ದಂತೆ. ಅವಳು ಒಳಗೆ ಮಲಗಿದ್ದಾಳಂತೆ. ಫಾರೆಸ್ಟ್ ಅವರು ಬಂದು ಬೈದ್ಬಿಟ್ಟು ಹೋದ್ರಂತೆ, ಹಂಗೆಲ್ಲ ಇರಬಾರ್ದು ಅಂತ. ಅವಳು ಸದ್ದು ಮಾಡಿದ್ರಂತೆ, ಎತ್ತಿ ಒಗದೇ ಬಿಟ್ಟಿರೋದೇನೋ ಗೊತ್ತಿಲ್ಲ. ಹಸುಗಳ ಜೊತೆ ಎಲ್ಲ ಆಟ ಆಡ್ಕೊಂಡು ಹೋಗಿದ್ದಂತೆ ಹಂಗಂತಿತ್ತು. ಹಸುನು ಇದು ಮಾಡ್ತಾಯಿತ್ತು. ನಾನಂತೂ ಬಾಗಿಲನ್ನೇ ತೆಗಿಲಿಲ್ಲ, ಒಳಗೆ ಕೂತಿದ್ದೆ ಅಂತ ಹೇಳ್ತಾಯಿತ್ತು. ಇದು ಬಂದು ಲಕ್ಷ್ಮೀಪತಿ ಅಂತ ಅವ್ರ ಮನೆ. ಇವ್ರ ಮನೆ ಹತ್ರ CC ಕ್ಯಾಮ್ರಾ ಇದೆ. CC ಕ್ಯಾಮ್ರಾದಲ್ಲೂ ಕೂಡ ಆನೆ ಹೋಗಿರೋ ಫುಟೇಜ್ ಎಲ್ಲ ಸಿಕ್ಕಿತ್ತು, ಎಲ್ಲ ರೆಕಾರ್ಡ್ ಆಗಿತ್ತು. ನನ್ನ ತಮ್ಮ ಅಲ್ಲೇ ಕೆಲಸ ಮಾಡೋದು. ಅವನು ವೀಡಿಯೋ ಮಾಡಿ CCTV ವೀಡಿಯೋ ತೆಗೆದು ವಾಟ್ಸಪ್ಪಲ್ಲಿ ಹಾಕಿದ ನೋಡಿದೆ. ಇದೆಲ್ಲ ಕಬ್ಬು ಫ್ರೆಂಡ್ಸ್. ಇದು ಬೇರೆಯವ್ರದ್ದು. ಇದು ನಮ್ಮ ಅಕ್ಕ ಮಾಡ್ತಾ ಇರೋದು. ಅಂದರೆ ನಮ್ಮ ತಾಯಿನ ನಾನು ಅಕ್ಕ ಅಂತೀನಿ, ಅಜ್ಜಿನ ನಾನು ಅವ್ವ ಅಂತೀನಿ. ನೋಡಿ, ಇದು ಕಬ್ಬು. ನೆನ್ನೆ ಬಂದಿದ್ದ ಉದ್ದೇಶ ಇಷ್ಟೇ. ಈ ಕಬ್ಬಿಗೆ ಗೊಬ್ಬರ ತಂದು ಕೊಡಬೇಕಾಗಿತ್ತು. ಮತ್ತು ನಮ್ಮ ಅಜ್ಜಿಗೆ ಹುಷಾರಿರಲಿಲ್ಲ. ಅವ್ರನ್ನ ನೋಡಿಕೊಂಡು ಗೊಬ್ಬರನೂ ಕೊಟ್ಟಾಗುತ್ತೆ ಅಂದ್ಬಿಟ್ಟು ತಂದು ಕೊಟ್ಬಿಟ್ಟು ಹೋಗ್ತಾಯಿದ್ದೀವಿ ಇವಾಗ ವಾಪಸ್ಸು ಊರಿಗೆ. ಸೊ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಒಂದು ಖುಷಿ ವಿಷಯ ಏನಂದರೆ ನೆನ್ನೆಗೇ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆಲ್ಲರಿಗೂ. ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ವಿಡಿಯೋ ಮಾಡೋಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮುಂದೆ ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.